Audio Jungle. Audio Jungle. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು HTS ಸಬ್ ಯೂಟ್ಯೂಬ್ ಚಾನಲ್. ಏನಿವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಫೆಬ್ರವರಿ 5th ಅಂದರೆ ನಮ್ಮ ಅಕ್ಕನ ಬರ್ಡೇ. ಸೊ ಅವ್ಳು ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಮಾಡ್ತಾಯಿದ್ದೀನಿ. ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ ಅವಳ ಬರ್ಡೇದು. ಓಕೆ, ಅವಳು ರೆಡಿಯಾಗಿ ಬರ್ಡೇ ಗರ್ಲ್ ಜೊತೆ ಬರ್ತೀನಿ. ಬಾಯ್. ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ನಮ್ಮ ಅಕ್ಕ ನನ್ನ ತಂಗಿ ಸೇರ್ಕೊಂಡು ಒಂದು ಸರ್ಪ್ರೈಸ್ ಕೊಟ್ಟಿದ್ರು. ಅದೇನು ಅಂತ ನೋಡಿ ನೀವೇ. ಯಮಕ್ಕ, ಯಮಕ್ಕ, ತೆಜುಕ ತೆಜುಕ ಅಲ್ಲಿ ಕುತ್ಕೋ. ಪಾರ್ಟ್ನರ್ ಇದ್ದಕ್ಕೆ ಈ ಸಲ ಪಾರ್ಟ್ನರ್ ವಿಶ್ ಮಾಡೋಣ ಕರ್ಕೊಂಡ್ಬಂದಿದ್ದೀವಿ. ಚಿಕ್ಕ ವಿಶ್ ಮಾಡಿದೆ ಜೊತೆ. ವಿಶ್ ಯು ಹ್ಯಾಪಿ ಬರ್ಡೇ ತೇಜು. ಹ್ಯಾಪಿ ಬರ್ಡೇ ತೇಜು. ಕಾಫಿ ಮಾಡಿ ಸೊ ಜಾಸ್ತಿ ಹೇಳಿ ಕೊಡಂತೀನಿ. ತೇಜು ಅನ್ನೋದು ಲ್ಯಾಬ್ ನಾವು ಮಾಡಿಲ್ಲ ಅಂತ ಮೊದಲೇ ಅವಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ. ಯೂಟ್ಯೂಬ್ ಚಾನಲ್ ಒಳ್ಳೇದಾಗಲಿ. ಇಯರ್ ನಿಮಗೆ ಎಷ್ಟು 1000 ಸಬ್ಸ್ಕ್ರೈಬರ್ ಆಗಬೇಕು ಅಂತ ಹೇಳಿದ್ದೀರಾ? ಇಲ್ಲ, ಅದೆಷ್ಟು ಮೆಂಬರ್ಸ್ ಆದರೆ ಸಬ್ಸ್ಕ್ರೈಬರ್ಸ್ ಆದರೆ ಮಾತ್ರ ಮಾತಾಡಿ ಆಗುತ್ತೆ, ಅದೆಲ್ಲ ಅಂತ ಹೇಳಿದ್ರು. ಸೊ ಅದು ಬೇಗ ರೀಚ್ ಆಗಲಿ. ನಿನ್ನ ಆಸೆ, ನಿನ್ನ ಡ್ರೀಮ್ಸ್ ಏನೇನಿದೆ ಅದನ್ನೆಲ್ಲ ಫುಲ್ಫಿಲ್ ಆಗಲಿ. ಆ ಗಾಡಲ್ಲಿ ನಾನು ಪ್ರೇ ಮಾಡ್ತೀನಿ. ಚಿಕ್ಕು, ನೀನಾದರೂ ಅವರ ಬಗ್ಗೆ ನಗ್ನಗ್ತಾ ಇರು. ಯಾವಾಗ ನಗ್ನಗ್ತಾ ಇರ್ತೀಯಾ? ಇಲ್ಲ ಮಾಡ್ತೀಯಾ? ಇಲ್ಲ, ನಗ್ನಗ್ತಾ ಇರ್ತಾಳೆ. ನಿಂಗೆ ಮುಂದೆ ಅಂತಾಳೆ, ಬಟ್ ಹಿಂದೆ ನಗ್ತಾಳೆ. ಮತ್ತೆ ಏನು ಗೊತ್ತಾ, ನೀನೆಲ್ಲ ಜೊತೆ ಎಲ್ಲ ದೀಪನ ರಿಲೇಟ್ ಮಾಡ್ತೀಯ. ಡ್ಯಾಡಿ ಅಮ್ಮ ಯಾವಾಗ ಇಷ್ಟಪಡೋದು ನಿಮ್ಮ ಪ್ರಾಡಕ್ಟ್ ಅಂದರೆ ನೀನು ಯಾವಾಗ ಕೇರ್ ಮಾಡಿಲ್ಲ ಅಂದ್ರೂ ಹುಷಾರಿದ್ದಾಗ, ಮೇನ್ ಬೇಕಾಗಿದ್ದಾಗ ಅವಾಗ ನೀನು ತುಂಬ ಕೇರ್ ಮಾಡ್ತೀಯ. ಅದು ನಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಅವಾಗ ಫುಲ್ ಅವ್ರದ್ದು ಹೇಳಿ ನಿಮ್ಗೆ ವರ್ಷ ಮಾಡಿ ಕೆಲಸ ಮಾಡೋಣ. ತೇಜು ಕೇಳಿಸ್ತಾ? ಇನ್ನು ನೆಕ್ಸ್ಟ್ ಇಯರ್ ಬೇರೆ ಮಾಡ್ಬೋದು, ಚೆನ್ನಾಗಿ ಕೆಲಸ ಮಾಡು. ಬಟ್ ಇವಾಗ ಹೋಗ್ಬೇಡ. ಏನು ಗೊತ್ತಾ, ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ ವಿಡಿಯೋ ಮಾಡೋಕ್ಕೆ. ನಿಮಗೆ ಗೊತ್ತು, ನಿನ್ನೆ ರಾತ್ರಿ ವಿಡಿಯೋ ಮಾಡತ್ತಾ ಇರೋದು. ನಿಮಗೇನು ಹಾಲಿಗೆ ಹೋದ್ರೆ ಹಾಲಿಗೆ ಬರ್ತೀಯಾ, ರೂಮಿಗೆ ಬರ್ತೀಯಾ, ಈಚೆ ಹೋದ್ರೆ ರಾಮು ಬಿಡ್ತಾ ಇಲ್ಲ, ಓ ಅಂತ ಸುಳ್ಳು ಮಾಡ್ತಿದ್ದಾನೆ. ಎಷ್ಟು ಕಷ್ಟಪಡ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ನಿಂದೆ ಟಾರ್ಚರ್ ಆಗುತ್ತಾ? ನಿನ್ನ ವಿಡಿಯೋಗೆ ನಿನ್ನ ವಿಶಸ್ ಮಾಡೋಕ್ಕೆ ನೀನೇ ಟಾರ್ಚರ್ ಪಡ್ತಾ ಇದ್ದೆ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ತೇಜು. ಹ್ಯಾಪಿ ಬರ್ಡೇ ತೇಜು ಅಕ್ಕ. ತುಂಬ ತೀಟ ಮಾಡೋದನ್ನ ಕಡಿಮೆ ಮಾಡು. ಬಲವಂತ ಮಾಡ್ತೀಯಾ? ಸೋಫಾ ಮೇಲೆ ಕೂಸ್ಕೊಂಡಿರ್ತೀಯ. ನಮಗೆ ಅದನ್ನೆಲ್ಲ ಕಡಿಮೆ ಮಾಡು. ನನಗೆ ಚೆನ್ನಾಗಿರು. ನನಗೆಲ್ಲ ಪ್ರೀತಿ ಮಾಡು ಜಾಸ್ತಿ. ನಿನ್ನ ಪ್ರೀತಿಯಾಗಿರು. ನಿಂಗೆ ಎಲ್ಲರೂ ಪ್ರೀತಿ ಮಾಡಲಿ. ಹ್ಯಾಪಿ ಬರ್ಡೇ ತೇಜು ಅಕ್ಕ. ತೇಜು ಪುಟ್ಟ, ವಿಶ್ ಯು ಹ್ಯಾಪಿ ಬರ್ತ್ಡೇ ಟು ಯು. ದೇವರು ನಿಮಗೆ ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ. ನೀನು ಅಂದ್ಕೊಂಡಿದ್ದೆಲ್ಲ ನನಸಾಗಲಿ. ನೀನು ಈ ವರ್ಷ ಲಾಸ್ಟ್ ಇಯರ್ ಎಜುಕೇಷನ್ನು ಚೆನ್ನಾಗಿ ಪರ್ಸೆಂಟೇಜ್ನ ಚೆನ್ನಾಗಿ ಓದ್ಕೊ. ನೀನು ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಮುಂದುವರಿದಿ. ನೀನೇನು ಅಂದ್ಕೊಂಡಿದ್ದೆ ಅದೆಲ್ಲ ಸಾಧನೆ ಮಾಡು. ನಿನ್ನ ಜೊತೆಲಿರೋರೆಲ್ಲ ಚೆನ್ನಾಗಿ ನೋಡ್ಕೊ. ನಿನ್ನ ಅಕ್ಕ ತಂಗಿನ, ಅಪ್ಪ, ನನ್ನನ್ನೆಲ್ಲ ಚೆನ್ನಾಗಿ ನೋಡ್ಕೊ. ಆಲ್ ದ ಬೆಸ್ಟ್. ನಾಳೆ ಚೆನ್ನಾಗಿ ಎಂಜಾಯ್ ಮಾಡು. ಹಲೋ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ತೇಜಮ್ಮ. ನನ್ನ ಕಾಲ ಸುಖವಾಗಿ ಬಾಳಿ. ನಿನ್ನ ಬಗ್ಗೆ ಏನಾದರೂ ಒಂದು ವರ್ಡಲ್ಲಿ ಹೇಳಬೇಕು ಅಂತಂದರೆ ಯು ಆರ್ ಲೈಕ್ ಎ ವಾರಿಯರ್. ನನ್ನನ್ನು ನಾನೇ ನೋಡ್ಕೊಂಡಂಗಾಗುತ್ತೆ. ಸಮ್ಟೈಮ್ಸ್ ಯು ಲೈಕ್ ಎ ಮಿರರ್ ಇದ್ದ ಹಾಗೆ. ನಮ್ಮಿಬ್ಬರಿಗಿರುವಂಥ ಬಾಂಡಿಂಗ್ ವಿಚಾರದಲ್ಲಿರ್ಬೋದು, ಎಲ್ಲ ಒಂಥರ ನನ್ನ ಸರ್ಕಲಲ್ಲಿ ಯಾರಾದರೂ ನನ್ನ ಥರನೇ ಮಾತಾಡ್ತಾರೆ. ಸಿ ಎವ್ರಿ ಟೈಪ್ ಕ್ವಶನ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಅಂತ ಅಂದರೆ
ಇರುವಂಥ ಸರ್ಕಲಲ್ಲಿ ಒನ್ ಆಫ್ ದ ಪರ್ಸನ್ಸ್ ನೀನು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತೇಜಕ್ಕ. ನಿಮ್ಮ ಕನಸೆಲ್ಲ ನನಸಾಗಿ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಿ. ಹ್ಯಾಪಿ ಬರ್ತ್ಡೇ ತೇಜಕ್ಕ. ಸ್ಟೇ ಬ್ಲೆಸ್ ತೇಜಿ. ಹ್ಯಾಪಿ ಬರ್ತ್ಡೇ ತೇಜಕ್ಕ, ಯಾವಾಗಲೂ ಖುಷಿಯಾಗಿರು. ಹ್ಯಾಪಿ ಬರ್ತ್ಡೇ ತೇಜು. ಗಾಡ್ ಬ್ಲೆಸ್ ಯು ಮಗ್ನೆ. ಹ್ಯಾಪಿ ಬರ್ಡೇ. ನಿಮ್ಮ ಮನಸ್ಸಿನಲ್ಲಿ ಇರೋದು ಏನಿರುತ್ತೋ ಅದೆಲ್ಲ ನೆರವೇರಿಸಲಮ್ಮ, ದೇವರು ಒಳ್ಳೇದು ಮಾಡಿ. ಸರಿನಾ? ಅಷ್ಟೇ. ಹಬ್ಬ ಶುಭಾಶಯಗಳು ತೇಜು. ಹ್ಯಾಪಿ ಬರ್ತ್ಡೇ. I Tejaka wish you many more happy returns of the day. God bless you. ಹಾಯ್ ತೇಜು, ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೂ ಎಲ್ಲರೂ ಖುಷಿಯಾಗಿ ಈ ಬಗ್ಗೆ ಎಷ್ಟು ಕಮ್ಮಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿವಿಂಗ್ ವಿತ್ ಮೀ. ಹ್ಯಾವ್ ದಿ ಬೆಸ್ಟ್ ಆಫ್ ಟೈಮ್. ಕೊಟ್ಟು ನಿನ್ನ ಕಾಪಾಡಲಿ. ಆಮೇಲೆ ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಯಾ, ಅದಕ್ಕೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಆಗಲಿ. ವೀಡಿಯೋಗಳು ಮಾಡ್ತಿದ್ದಾರೆ, ಚೆನ್ನಾಗಿರುತ್ತೆ. ಇನ್ನೂ ಒಳ್ಳೆ ವೀಡಿಯೋಗಳು ಮಾಡು. ಆಮೇಲೆ ಈಗ ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಿದ್ಯಾ, ಅದರಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿ, ಒಳ್ಳೆ ಕಡೆ ಜಾಬ್ ಆಗಲಿ. ಆ ದೇವ್ರು ನಿನ್ನ ಒಳ್ಳೇದು ಮಾಡಲಿ. ಹ್ಯಾಪಿ ಬರ್ಡೇ ಬ್ರೋ. ಕೀಪ್ ಸ್ಮೈಲಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ಹಾಯ್ ತೇಜು ಅಕ್ಕ, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಯಾವಾಗಲೂ ಖುಷಿಯಾಗಿ. Wish you many more happy returns of the day, Teju Akka. I wish you that may all your wishes and dreams came true in your life. Be happy and enjoy your day, Akka. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತೇಜು. ಹೀಗೆ ನಗ್ನಗ್ತಾ ಖುಷಿಯಾಗಿರು. ಸೊ ಇವತ್ತು ನಮ್ಮನೆಗೆ ನನ್ನ ಬರ್ಡೇಗೆ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಅದರಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ ಅನುಷ ಆ್ಯಂಡ್ ವೀಣಾ, ಸ್ನೇಹ, ಇಲ್ಲಿ ಇನ್ನು ಹೊರಗಡೆ ಇದ್ದಾರೆ. ಎಲ್ಲೋ ಹೋದ್ರಂತೆ, ಸಾರಿ, ಆಮೇಲೆ ಮೀಟ್ ಮಾಡಿಸ್ತೀನಿ. ಇದು ನಮ್ಮ ಅಕ್ಕ. ನೋಡಿ ಬರ್ಡೇ ಗರ್ಲ್ ಎಲ್ಲ ವಿಶ್ ಮಾಡಿ ಚೆನ್ನಾಗಿ ಕಾಣ್ತಾ ಇದ್ದಾಳಲ್ಲ. ಏನು ಹೇಳ್ತೀಯಾ, ನಿನ್ನ ಬರ್ಡೇ ಹೆಂಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಏನು ಪ್ಲ್ಯಾನಿಂಗ್ಸು? ಸ್ವಲ್ಪ ಪ್ಲ್ಯಾನಿಂಗ್ಸು ಅದೇ ತೋರಿಸ್ತೀವಿ, ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್, ನೋಡ್ತಾ ಇರಿ. ಸೊ ನಾನು ನನ್ನ ಫ್ರೆಂಡ್ಸು ನನ್ನ ಬರ್ಡೇ ದಿನ ಸುರಾ ಲೈಟ್ ಪಿಕ್ಚರ್ಸ್ ಅನ್ನೋ ಒಂದು ಪ್ಲೇಸ್ಗೆ ಹೋಗಿದ್ವಿ. ಅದು ಮಾತ್ರ ಮಸ್ತಾಗಿತ್ತು. ಅದು ಬಂದು ದೊಡ್ಡಬಳ್ಳಾಪುರ ಹತ್ರ ಇರೋ ಕಂಟನ್ಕುಂಟೆ ಹತ್ರ ಇರೋದು. ಅದು ಫೋಟೋಶೂಟ್ಗೆ ಎಲ್ಲ ಮಸ್ತಾಗಿದೆ ಪ್ಲೇಸು. ಇನ್ನು ಕನ್ಸ್ಟ್ರಕ್ಷನ್ ಆಗ್ತಿದೆ, ಫುಲ್ಲಾಗಿ ಆಗಿಲ್ಲ. ಫುಲ್ಲಾಗಿ ಆದಮೇಲೆ ಒಂದು ಸಲ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಲೇಬೇಕು. ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದು. ಸೊ ಅಲ್ಲಿ ನೋಡಿ ಹೇಗಿದೆ ಅಂತ ಮುಂದೆ ತೋರಿಸ್ತೀನಿ. ಹಾಯ್ ಮಾಡಿ, ಎಲ್ಲರೂ ಮಾಡಿ ಹಾಯ್. ಕ್ಯಾಮ್ರಾ ಎಲ್ಲ ಇದೆ, ಚೆನ್ನಾಗಿ ಫೋಟೋ ಸೆಷನ್ ನಡೀತಾ ಇದೆ. ನೋಡಿ ತಟ್ಟೆ ಊಟಕ್ಕೆ ಎಲ್ಲ ತೋರಿಸ್ತೀನಿ ಏನೇನಿದೆ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ ಎಲ್ಲ ನೋಡ್ತಾ ಇರಿ. ಗರ್ಲ್ಸ್ ಗ್ಯಾಂಗ್ ಹಾಯ್ ಹಾಯ್ ಎಲ್ಲ ವಿಶ್ ಮಾಡಿ ಬರ್ಡೇ ಗರ್ಲ್ಗೆ. ಹ್ಯಾಪಿ ಬರ್ಡೇ ತೇಜು. ಥ್ಯಾಂಕ್ ಯು.
ಮತ್ತೆ ತುಂಬ ಹೊಟ್ಟೆ ಸಿಗುತ್ತೆ, ಫಸ್ಟ್ ಊಟ ಮಾಡ ಬನ್ನಿ, ಆಮೇಲೆ ಸಹನ ಬರ್ತೀವಿ. ಎಲ್ಲ ನೋಡಿ ಇಲ್ಲಿ ನೀವು ಬನ್ನಿ. ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಊಟಕ್ಕೆ. ನಾವು ಎಂಟ್ರಿ ಕೊಟ್ಟು ಊಟ ಮಾಡೋದಷ್ಟೇ. ಬನ್ನಿ ಊಟ ಮಾಡೋಣ, ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಅಂತ. ಏನೂ ಇಲ್ಲ ಬರೀ ಸಹನ. ಆ ಪ್ಲೇಸ್ ಅಂತೂ ತುಂಬ ಪೀಸಾಗಿದೆ, ಎಷ್ಟು ಬೇಕಾದ್ರೂ ಓಡಾಡ್ಬೋದು. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ, ಫುಲ್ ಫೋಟೋಸ್ ತಕ್ಕೊಂಡು ಎಲ್ಲ. ಆ್ಯಂಡ್ ಇದು ಇರೋದು ಅಡಿಕೆ ಮತ್ತು ಬಾಳೆ ಗಿಡದ ಮಧ್ಯೆ, ಅಡಿಕೆ ಮರ ಬಾಳೆ ಗಿಡದ ಮಧ್ಯೆ ಇರೋದು. ಸೊ ಅದಕ್ಕೆ ಇನ್ನೂ ಚೆನ್ನಾಗಿದೆ. ಖಾರ ಆಗಿಬಿಟ್ಟಿದೆ, ಸೊ ಅದಕ್ಕೆ ನನ್ನ ಫ್ರೆಂಡ್ ಖಾರ ತಿನ್ನಬೇಕು ಸ್ನೇಹ, ಖಾರ ತಿಂದರೆ ಸ್ಟ್ರಾಂಗ್ ಆಗ್ತೀಯ ಅಂತ ಚಿಕ್ಕ ಮಕ್ಕಳಿದ್ದಾಗ ಹೇಳ್ತಾಯಿದ್ರು. ಸುಮ್ಮನೆ ಇದ್ರೆ ಪ್ಲೇಸಿಗೆ ಬಂದಿದ್ದೀವಿ, ಬಟ್ ಸಕ್ಕತ್ತಾಗಿದೆ ಪ್ಲೇಸು. ತೋರಿಸ್ಕೊಂಬರ್ತೀನಿ ರೀ ನನ್ನ ತಂಗಿ ಒಂದ್ಸಲ ವೀಡಿಯೋ. ಒಂದು ಸ್ಪೆಷಲ್ ದಿನ ನನ್ನ ಫ್ರೆಂಡ್ ಒಬ್ಬಳನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ ಅವತ್ತೊಂದು ವೀಡಿಯೋದಲ್ಲಿ. ಆ ಫ್ರೆಂಡ್ ಯಾರು ಅಲ್ಲ, ಸ್ನೇಹ. ಹಾಯ್, ಇವಳೇ ನನ್ನ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡ್. ಆ್ಯಕ್ಚುಲಿ ನನಗೋಸ್ಕರ ಇವತ್ತು ಫುಲ್ಲು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಚೆನ್ನಾಗಿದೆ ಪ್ಲೇಸ್ ಕೂಡ, ಸೂಪರಾಗಿದೆ. ತುಂಬ ಖುಷಿ ಆಯಿತು ಬಂದು. ಹೇಳ್ಬೇಕಂದ್ರೆ ನನ್ನ ತಂಗಿನೇ ಮೋಸ್ಟ್ ಆಫ್ ದಿ ಅಲ್ಲ, ನಾನು ಲಾಸ್ಟ್ ನನ್ನ ಮಕ್ಕನ ಬರ್ಡೇ ವಿಡಿಯೋ ಬಿಟ್ಟು ಇನ್ನೆಲ್ಲ ವೀಡಿಯೋಸು ಅವಳೇ ಎಡಿಟ್ ಮಾಡಿರೋದು. ವಾವ್, ಫಸ್ಟ್ ಟೈಮ್ ಹೇಳ್ತಾಳಕ್ಕ ನನ್ನ ಬಗ್ಗೆ. ನೋಡಿ ಸಹನ ಅಲ್ಲಿ ಫಸ್ಟಿಗೆ ತೋರಿಸ್ಕೊಂಬೋಣ. ನನ್ನ ಫ್ರೆಂಡ್ ಜೊತೆ ನನ್ನ ತಂಗಿನೂ ಬಂದಿದ್ದಾಳೆ ನನ್ನ ಜೊತೆಗೆ. ಅಲ್ಲಿ ತೋರಿಸ್ಕೊಂಬೋಣ ಕೊಡು ಫಸ್ಟ್. ಔಟ್ಫಿಟ್ ಆಫ್ ದಿ ಡೇ ಚೆನ್ನಾಗಿ ಬರ್ತಿದೆ ಸಹನ, ಕಾಣಿಸ್ತಾನೆ ಇಲ್ವಲ್ಲ. ಆ್ಯಕ್ಚುಲಿ ಫ್ರೆಂಡ್ಸ್ ತುಂಬ ಸುಸ್ತಾಗ್ಬಿಟ್ಟಿದೆ. ಎಲ್ಲ ಫೋಟೋ ಸೆಷನ್ ನಡೀತಾ ಇದೆ. ಎಲ್ಲ ಒಂದೊಂದು ಕಡೆ ಒಬ್ಬೊಬ್ಬರು ಫೋಟೋ ತೆಗೆಸ್ಕೊಂಡಿದ್ದಾರೆ. ಸುಸ್ತಾಯಿತು, ಬಂದು ಕೂತ್ಕೊಂಡೆ. ಮತ್ತು ಏನು ಸಮಾಚಾರ, ಎಲ್ಲ ಹೇಗಿದ್ದೀರಾ? ನಮ್ಮ ಅಕ್ಕ ನೋಡಿಸ್ತೀನಿ ಒಂದು ನಿಮಿಷ. ನೋಡಿದ್ರಲ್ಲ ಯಾವ ರೇಂಜಿಗೆ ಮಾಡಿಸ್ತವ್ರೆ ಫೋಟೋಶೂಟ್ ರೇಂಜಲ್ಲಿ ಮಾಡಿಸ್ತವ್ರೆ ಎಲ್ಲ. ಲಾಸ್ಟಲ್ಲಿ ಎಲ್ಲ ಬರ್ಡೇದು ಚೆನ್ನಾಗಿರೋ ಪಿಕ್ಸ್ ಎಲ್ಲ ಆ್ಯಡ್ ಮಾಡಿಸ್ತೀನಿ ನೋಡಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರ್ರಿ ಅವಳ ಚಾನಲ್ಗೆ ಅಷ್ಟೇ. ನೋಡಿಸ್ತಾ ಇರ್ತೀನಿ, ಹಂಗೆ ನೋಡ್ತಾ ಇರ್ರಿ. ಇದು 100 ವರ್ಷದ ಹಿಂದೆ ಕಾಲದ ನಮ್ಮ ಮುತ್ತಾತನ ವಯಸ್ಸಿನ ಕಾಲದ್ದು. ಈ ಡೋರನ್ನ ಅವಾಗೇನೆ ನಾವು ಇಂಡೋನೇಷ್ಯಾದಿಂದ ತರಿಸಿ ಮಾಡಿಸಿದ್ದಂತೆ. ಫೈನಲಿ ಫೋಟೋ ಸೆಷನ್ ಮುಗ್ದಿದೆ. ಎಲ್ಲರೂ ಮುಖ ನೋಡಿ ಸುಸ್ತಾಗಿ ಇದೆ. ಇಲ್ಲ, ನಾನು ಎನರ್ಜೆಟಿಕ್ ಆಗೇ ಇದ್ದೀನಿ ಸಹನ. ನಂದು ನೋಡಿ ಎಲ್ಲ. ಆದರೂ ಈ ಬಾಯ್ಸ್ಗಿನ್ನ ಮುಗ್ದಿಲ್ಲ ನೋಡಿ, ಫುಲ್ ಎನರ್ಜೆಟಿಕ್. ಓಕೆ, ಹೌ ವಾಸ್ ದ ಡೇ ಸಹನ? ಡೇಟ್ ಒಂಥರ ಚೆನ್ನಾಗಿತ್ತು. ನೀನು ಹೇಳ್ಬೇಕಮ್ಮ, ಬರ್ಡೇ ಗರ್ಲು ಹೆಂಗಿತ್ತು ಡೇ? ಚೆನ್ನಾಗಿತ್ತು. ಬರ್ಡೇ ಗರ್ಲ್ ಅಲ್ಲ, ಡೇ ಚೆನ್ನಾಗಿತ್ತು. ಎಂಜಾಯ್ ಮಾಡಿದೆ, ಬೇರೆ ಗೊತ್ತಿಲ್ಲ. ಹೇಳಕ್ಕ, ಹೇಳ್ರಿ ಅಕ್ಕ. ಚೆನ್ನಾಗಿತ್ತು ಅಷ್ಟೇ, ಸೂಪರಾಗಿತ್ತು. ಎಂಜಾಯ್ ಮಾಡಿದ್ರ ಅಕ್ಕ? ತುಂಬ ಫೋಟೋಸ್ ತೆಕ್ಕೊಂಡಿದ್ದೀವಿ. ತುಂಬ ಫೋಟೋಸ್ ತೆಕ್ಕೊಂಡಿದ್ದಾರೆ. ನಮ್ಮನ್ನು ಮಾತ್ರ ಏನೂ ತೆಗ್ದಿಲ್ಲ. ಪ್ಲೇಸ್ ಚೆನ್ನಾಗಿದೆ, ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡ್ಬೋದು.
ಮೋಸ್ಟ್ ರೆಕಮೆಂಡೆಡ್ ಪ್ಲೇಸ್ ಇದು. ಅನ್ಎಕ್ಸ್ಪೆಕ್ಟೆಡ್. ಅಲ್ಲಿ ಅವಕ್ಕ ಒಬ್ರಿದ್ದಾರೆ ಸೈಲೆಂಟು, ಎಸ್ಪೆಷಲಿ ಮಾತಾಡ್ರಿ ಅಂದ್ರೂ ಮಾತಾಡಲ್ಲ ಅವಕ್ಕ. ಏನು ಮಾತಾಡಬೇಕು ಸಹನಾ, ಏನಾದರೂ ಹೇಳ್ಬೇಕು ಮಾತಾಡ್ಬಿಟ್ರು ಅಕ್ಕ. ಕಾಮಿಡಿ ಮಾಡ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಫೋಟೋ ಶೂಟ್ ಇದು. ಆ್ಯಕ್ಚುಲಿ ಎಲ್ಲೋ ಹೋಗ್ಬೇಕು ಅಂದ್ಕೊಂಡು ಎಲ್ಲೋ ಬಂದಿದ್ದೀವಿ, ಅದು ಚೆನ್ನಾಗಿದೆ. ಇದು ತೇಜೋರ್ ಅಜ್ಜಿ ಮನೆ. ಇದು ಬಟ್ ನಮ್ಮ ಅಜ್ಜಿ ಫಾರ್ ಸಮ್ ರೀಸನ್ಸ್ ಬಾಕ್ಲ ಕೊಟ್ಟು ಹೋಗ್ಬಿಟ್ಟವ್ರೆ, ನಮ್ಮ ಮನೆಗೆ ಹೋಗ್ಬಿಟ್ಟವ್ರಂತೆ. ಅದಕ್ಕೆ ನಾವಿಲ್ಲಿ ಬಂದ್ವಿ, ನಮ್ಮ ಅಜ್ಜಿ ಅಲ್ಲಿ ಹೋಗ್ಬಿಟ್ಟವ್ರೆ. ಓಕೆ, ನಿನ್ಗೆ ಹೆಂಗಿತ್ತು? ನನಗೆ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ, ನಾನೇ ಫಸ್ಟ್ ಹೇಳಿದ್ದು. ಹೌದಾ? ಎಸ್, ನೋಡ್ರಿ ಕೇಳ್ಕೊಂಬ ಅವ್ರಿಗೆಲ್ಲ. ಅಷ್ಟು ಸುಸ್ತಾರು ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಆಬ್ವಿಯಸ್ಲಿ ಸಹನಾ ಕ್ಯಾಮ್ರಾ ಚೆನ್ನಾಗಿದೆ. ಇವಳು ಕರ್ಕೊಂಡೋಗಿ ವಿಶ್ ಮಾಡಿಸ್ತಾ? ಇನ್ನೂ ಇಲ್ಲ. ಇವತ್ತು ಬನ್ನಿ ನನ್ನ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಫಸ್ಟ್ಲಿ ವೀಣಾ ಇದ್ದಾಳೆ. ಹಾಯ್. ಇವ್ರು ನಾವೆಲ್ಲ ಸ್ಕೂಲ್ ಫ್ರೆಂಡ್ಸು, LKG ಫ್ರೆಂಡ್ಸ್. LKGಯಿಂದ ಫ್ರೆಂಡ್ಸ್. ಮಾತ್ರ ಇಲ್ಲ ಅಲ್ಲಿ. ತೋರಿಸ್ತೀನಿ, ಈ ಕಡೆ ಇದ್ದಾರೆ. ಈ ಕಡೆ ಭಾನುಷ, ಅವಳು ಅದ್ ಕಡೆ ಮನುಷ್ಯ ಫ್ರೇಮ್ ಔಟ್ ಆಗ್ಬಿಟ್ಟಿದ್ದಾಳೆ, ನನ್ನ ಮಾತ್ರ ಇಲ್ಲ ಅಂತಿದ್ದಾಳೆ. ಸೊ ಬಂದ್ಲು ಈಗ ಜರ್ಕಸ್ ತೇಜಸ್. ಓಕೆ. ಇವಾಗ ನೋಡಿ ಸ್ನೇಹ, ನಾವಿಷ್ಟು ಜನ LKGಯಿಂದ ಫ್ರೆಂಡ್ಸು. ಬಾಯ್ಸ್ ಇದ್ದಾರೆ, ಬಟ್ ನಾವು ಬೆಸ್ಟ್ ಫ್ರೆಂಡ್ಸು. ಅವರೆಲ್ಲ ಅರ್ಧಕ್ಕೆ ಬಂದಿರೋದು, ಅವರೆಲ್ಲ ಅರ್ಧಂಬರ್ಧ ಫ್ರೆಂಡ್ಸ್ ಇರೋರು, ಫಸ್ಟಿಂದ ಇರೋರು ನಾವು. ಓಕೆ, ಇವಾಗ ಅರ್ಧಕ್ಕೆ ಬಂದಿರೋರನ್ನ ತೋರಿಸ್ಕೊಂಬರ್ತೀನಿ. ಇವನು ಇವಾಗ ತೋರಿಸಿರೋರು ಸುಜಯ್ ಅಂತ. ಅವನು ಯಾವಾಗ ಬಂದಿದ್ದಂದರೆ 6th or 6th ಬಂದಿದ್ದು. ತೋರಿಸ್ತೀನಿ ರೀ ಸ್ವಲ್ಪ. ಮತ್ತು ಇವನ ಹೆಸರು ಪವನ್ ಅಂತ, ಇವನು 6th ಬಂದಿದ್ದು. ಇವನ ಹೆಸರು ಸುಜಯ್ ಅಂತ, ಇವನು 6th ಬಂದಿದ್ದು. ಇವನು 6th ಬಂದಿದ್ದು. ಬಾಯ್ಸ್ ಇರ್ರಿ, ಆಕಾಶನ ತೋರಿಸ್ತೀನಿ, ಆ ಕಡೆ ಹೋಗ್ತೀನಿ ಇರ್ರಿ. ಆಕಾಶ್ ಇವನು 6th ಬಂದಿದ್ದು. ಬಾಯ್ಸ್ ಎಲ್ಲ ಆಲ್ಮೋಸ್ಟ್ 6th ಬಂದಿರೋದಲ್ಲ. ನಾವೆಲ್ಲ LKG ಫ್ರೆಂಡ್ಸ್, ಗರ್ಲ್ಸ್ ಎಲ್ಲ KG. ಹಾಗೆ ಇಲ್ಲಿ ಗೊತ್ತಲ್ಲ, ಬಾಯ್ಸು ಯಾವಾಗಲೂ ಅನ್ನೆಸೆಸರಿ ಟಾಕ್ಸೇ ಮಾತಾಡೋದು, ಒಂದು ಯೂಸ್ಫುಲ್ ಟಾಕ್ಸ್ ಮಾತಾಡೋದೇ ಇಲ್ಲ. ಇವಾಗ 6th ಬ್ಯಾಂಗ್ಳೂರಲ್ಲಿ ಸೆಟಲ್ ಆಗಿರೋದು. ಸೊ ಬ್ಯಾಂಗ್ಳೂರು ಬಾಯ್ ಅವರೆಲ್ಲ ಫಸ್ಟೇ ಅವ್ರ ಲೈಫ್ ಸ್ಟೈಲ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ಆ್ಯಂಡ್ ಇವಳು ಅಷ್ಟೇ, ಇವಳು ಬ್ಯಾಂಗ್ಳೂರ್ ಗರ್ಲ್. ಇವಳದು ಲೈಫ್ ಸ್ಟೈಲ್ ಸೇಮ್. ನಾವೆಲ್ಲ ದೊಡ್ಡಬಳ್ಳಾಪುರದವ್ರು, ಲೋಕಲ್ಸು. ನೀನು ಹೋಗೋ ಕಡೆ, ನಾವೆಲ್ಲ ಲೋಕಲ್ಸ್. ಇದ್ಯಾವ್ದಿದು? ಲೋಕಲ್ಸ್. ಆ್ಯಂಡ್ ಅಂಚನಹಳ್ಳಿ, ಅಂಚನಹಳ್ಳಿ ಆಕಾಶು. ಅವನು ತೇರಿನ ಬೀದಿ ಪವನು. ಅವನ ಹೆಸರು ಅವನು ಮೋಹನ್. ಯಾವರು? ಮೆಳೆಕೋಟ್. ನಿಂದಲ್ಲ, ನೀನು ಬೆಂಗಳೂರು ಹುಡುಗ ನೀನು. ತಿರುಮಗೊಂಡಹಳ್ಳಿ ಮೋಹನು. ನಮ್ಮ ಗಂಗು, ಅವನು ಗೊತ್ತಿಲ್ಲ ಯಾವರು. ಈ ಊರು ಮಲ್ಲತ್ತಳ್ಳಿ ಗಂಗು. ಸಹನಾ ಅವಳು ನನ್ನ ತಂಗಿ, ಆಬ್ವಿಯಸ್ಲಿ ದೊಡ್ಡಬಳ್ಳಾಪುರ. ಬ್ಯಾಂಗ್ಳೂರು ಬಾಯ್, ಫುಲ್ಲು ಸ್ವ್ಯಾಗಲ್ಲಿ ಯಾವಾಗಲೂ ಇರ್ತಾನೆ. ಗೊತ್ತಲ್ಲ ಅವರು ಲೆವೆಲ್ಲೇ. ಯಾಕೆಂದರೆ ವಿಡಿಯೋದಲ್ಲಿ ಫಸ್ಟ್ನೇ ಸಲ ಕರೆದಿದ್ದಕ್ಕೆ ಬರಲಿಲ್ಲ, ಅದಕ್ಕೆ ನಾನು ಹಂಗೆ ಮಾಡೋದು. ಇನ್ ಕೇಸ್ ಯಾರನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗಿಲ್ಲ ಅಂದರೆ ಪಕ್ಕದಲ್ಲಿ ಫೋಟೋ ಹಾಕಿರ್ತೀನಿ. ಸೊ ನೋಡಿ. ಫೈನಲಿ ಹೋಗ್ತಾ ಇದ್ದೀವಿ ಗಾಯ್ಸ್ ಮನೆಗೆ. ಎಲ್ಲ ಫುಲ್ ಸುಸ್ತಾಗ್ಬಿಟ್ಟವ್ರೆ, ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಮನೇಲಿ ಏನೇನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ. ಕೀಪ್ ವಾಚಿಂಗ್. ಸೊ ಇಲ್ಲಿ ನನ್ನ ಫ್ರೆಂಡ್ಸು ನಂಗೆ ಸರ್ಪ್ರೈಸ್ ಮಾಡಿದರು. ನಂದು 1 yearದು ಫೋಟೋಸ್ ಮತ್ತು ಥ್ರೋ ಬ್ಯಾಕ್ ಪಿಕ್ಸ್ ತೊಗೊಂಡು ಎಲ್ಲ ಒಂದು ವಿಡಿಯೋ ಮಾಡಿ ಸರ್ಪ್ರೈಸ್ ಮಾಡಿದರು. ತುಂಬ 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 ಅಂದರೆ ತುಂಬ ಚೆನ್ನಾಗಿತ್ತು. ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.
ಬ್ಯೂಟಿಫುಲ್, ವ್ಯಾಲ್ಯೂಯಬಲ್ ಆ್ಯಂಡ್ ಆಲ್ವೇಸ್ ಇನ್ ಏನು ಹೇಳ್ತೀಯಾ ಇದ್ರ ಬಗ್ಗೆ? ಇದ್ರ ಬಗ್ಗೆನ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ಯಾರು ಮಾಡಿದ ವಿಡಿಯೋ ವೀಣಾ ಸುಜಯ್, ಥ್ಯಾಂಕ್ಸ್. ಮತ್ತು ನನ್ನ ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮಕ್ಕ ಗಾಯ್ಸ್ ಇವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ಡೇಗೆ ಸೆಲೆಬ್ರೇಷನ್ ಮಾಡೋದಕ್ಕೆ ಕೇಕ್ ತೊಗೊಂಡು ಬಂದಿದ್ದಾರೆ ನೋಡಿ. ಬರ್ಡೇ ಗರ್ಲ್ ಮಿಂಚಿಗೆ ಫುಲ್ಲು ಮಿಂಚ್ತಾವಳೆ. ಆ್ಯಕ್ಚುಲಿ ಏನು ಗೊತ್ತಾ, ಕ್ರೌನು ಕ್ವೀನ್ ಥರ ಬದಲು ಕಿಂಗ್ ತಂದ್ಬಿಟ್ಟಿದ್ದಾರೆ. ತೊಗೊಂಬರೋಗು ನೋಡಿ, ಕಿಂಗ್ ತಂದ್ಬಿಟ್ಟಿದ್ದಾರೆ. ಕ್ವೀನ್ ತರಕ್ಕೆ ಹೋಗಿ ಇರಲಿ, ಅಡ್ಜಸ್ಟ್ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೋಬೇಕು. ಲುಕಿಂಗ್ ಕ್ಯೂಟ್ ಅಪ್ಪ. ಥ್ಯಾಂಕ್ ಯು. ನೋಡಿ ಇವತ್ತು ಬರ್ಡೇ ಅಂತ ಫುಲ್ಲು ಮಿಂಚಿಂಗ್ ಮೇಡಮ್ ಅವರು. ಓಕೆ, ಆಮೇಲೆ ಎಲ್ಲ ಕುತ್ಕೊಂಡಿದ್ದಾರೆ ಬನ್ರಿ. ಏಮಕ್ಕೆ ನೋಡಿ ಎಲ್ಲ ಇದು ಬರುತ್ತಲ್ಲ ಬರ್ಡೇದು. ಸೊ ದಟ್ಸ್ ಫಾರ್ ದಿ ಡೇ. ಇದು ನನ್ನ ಬರ್ಡೇದು ಪಾರ್ಟ್ 1 ವಿಡಿಯೋ ಆಯಿತು. ಆ್ಯಂಡ್ ಪಾರ್ಟ್ 2 ವಿಡಿಯೋಗೆ ವೆಯ್ಟ್ ಮಾಡ್ತೀರಿ, ಆದಷ್ಟು ಬೇಗ ಹಾಕ್ತೀನಿ. ಅದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮತ್ತೆ ಮನೆ ವ್ಲಾಗ್, ಗೃಹ ಪ್ರವೇಶ ವ್ಲಾಗ್ ಯಾರು ನೋಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ನೋಡಿ. ತುಂಬ ತುಂಬ ಫನ್ಫುಲ್ಲಾಗಿದೆ, ಚೆನ್ನಾಗಿದೆ. ಸೊ ನನ್ನ ಚಾನಲ್ನ ಲೈಕ್ ಮಾಡೋದನ್ನ, ಶೇರ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ತುಂಬ ತುಂಬ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಚೆನ್ನಾಗಿ ಕೂಡ ಮಾಡ್ತೀನಿ ಆ ವಿಡಿಯೋಸ್ನ. ಸೊ ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಇರಲೇಬೇಕು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.